ಏನು ಏನಾಯಿತು? ಎಲ್ಲಿಗೆ ಬಂದಿದ್ದೀವೋ? ಯಾವ ಊರಿಗೆ ಬಂದಿದ್ದೀವೋ? ನಾವು ಯಾವ ಊರಿಗೆ ಪ್ಲ್ಯಾನ್ ಮಾಡಿದ್ದು ಯಾವ ಊರಿಗೆ ಬಂದಿದ್ದೀವೋ? ಇದೇನೋ ಬೆಟ್ಟ ಎಲ್ಲ ಐತಲ್ಲ ಇಲ್ಲಿ. ಏ ಹೂ ಕಣೋ, ಬೆಟ್ಟ ಐತೆ ಅಲ್ಲಿ. ಏ ರಾಮ, ಎಲ್ಲಿ ಕರ್ಕೊಂಡ್ಬಂದೋ ನೀನು? ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡೋದು. ಇವತ್ತು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸು ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನಾಗಿ ಬಂದಿರೋದು. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಮೈಸೂರಿಗೆ ಅಂತ ಪ್ಲ್ಯಾನ್ ಮಾಡ್ಕೊಬಂದು ಮೈಸೂರಿಗೂ ಹೋಗಲಿಲ್ಲ, ಡೈರೆಕ್ಟು ಹಿಮವದ್ ಗೋಪಾಲ ಸ್ವಾಮಿ ಅಂತ ಬೆಟ್ಟ ಅಂತ ಇದೆ. ಸೊ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿಗೆ 3 ಗಂಟೆ 3:30 ಸಮಯಕ್ಕೆ ಬಂದಿದ್ದು. ಇಲ್ಲಿ ನೋಡ್ರೆ 8:30ಗೆ ಓಪನ್ನು. ಇಲ್ಲಿ ಓನ್ ವೆಹಿಕಲ್ ಬಿಡಲ್ಲ. ಸೊ ಇಲ್ಲಿ ಗೌರ್ಮೆಂಟ್ ವೆಹಿಕಲಲ್ಲಿ ಹೋಗಬೇಕು. ಇಲ್ಲಿ 8:30ಗೆ ಸ್ಟಾರ್ಟ್ ಅಂತೆ ವೆಹಿಕಲ್ ಮೇಲ್ಗಡೆ ಹೋಗೋದು. ಮತ್ತು ಸಾಯಂಕಾಲ 4 ಗಂಟೆಗೆ ರಿಟರ್ನು. ಅಲ್ಲಿವರೆಗೂ ಇರುತ್ತೆ. ಸೊ ಬನ್ನಿ ಮೇಲೆ ಹೋಗಿ ನೋಡ್ಕೊಬರೋಣ ಏನಿದೆ ಅಂತ. ಸೊ ಫೈನಲಿ ವೆಯ್ಟ್ ಮಾಡಿ ಬಸ್ಗೋಸ್ಕರ ವೆಯ್ಟ್ ಮಾಡ್ದೋ. ಸೊ ಬಸ್ಸು ಬರೋದು ಲೇಟ್ ಆಯಿತು. ಅದಕ್ಕೆ ಏನು ಮಾಡ್ದೋ, ನಾವು 6 ಜನ ಬಂದಿದ್ದೋ. 6 ಜನಕ್ಕೆ 8 ಜನಕ್ಕೆ 800 ರೂಪಾಯಿ ಅಂತ ಹೇಳಿದ್ರು. ಪರ್ ಹೆಡ್ಗೆ 100 ರೂಪೀಸ್ ಹೇಳಿದರು. ಸೊ ನಾವು 7 ಜನ ಫಿಕ್ಸ್ ಆದೋ. 120 ರೂಪೀಸ್ ಬಿಟ್ಟು ಒಬ್ರಿಗೆ ಜಿ ಪೇ ಮಾಡ್ಕೊಂಡು ಜೀಪಲ್ಲಿ ಹೋಗ್ತಾಯಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಬಸ್ಸಿಗೆ ವೆಯ್ಟ್ ಮಾಡಿ ಲಾಸ್ಟಿಗೆ ಜೀಪ್ ಸಿಕ್ಕಿರೋ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಎಲ್ಲರಿಗೂ. ಇನ್ನೊಂದು ಫುಲ್ಲು ಡ್ರೈವಿಂಗು ಎಕ್ಸ್ಪರ್ಟು, ಫುಲ್ ಡ್ರೈವಿಂಗು. ಬಸ್ನ ಹುಡುಕಿ ಸಾಕಾಯಿತು. ಕೊನೆಗೂ ದೇವಸ್ಥಾನ ಹತ್ರ ಬಂದಿದ್ದೀವಿ, ಹಿಮವದ್ ಗೋಪಾಲ ಸ್ವಾಮಿ ಅಂತ. ಬಟ್ ನಾವು ಬಂದಿರೋ ದಿನ ಹಿಮನೇ ಇಲ್ಲ ಇಲ್ಲಿ. ಸೂರ್ಯ ಬಂದ್ಬಿಟ್ಟವನೆ. ಫಾಲ್ ಸಿಕ್ಕಿಲ್ಲ ನಮಗೆ. ಹಂಗೂ ನಾವು ಬಸ್ಸಿಗೆ ವೆಯ್ಟ್ ಮಾಡ್ದಿರಾ ಜೀಪ್ ಮಾಡ್ಕೊಂಡು ಬಂದು, ಜೀಪಲ್ಲಿ ಬಂದರೆ ಇಲ್ಲೆಲ್ಲ ಆಲೆ ಫಾಗೆಲ್ಲ ಸಮ ಆಗಿಬಿಟ್ಟಿದೆ. ನೋಡಿ, ಇದೇ ದೇವಸ್ಥಾನ. ಫುಲ್ ಪ್ರಶಾಂತವಾಗಿದೆ, ಪೀಸಾಗಿ. ಸೊ ನೀವು ಬರೋರು ಬೇಗ ಬಂದರೂ ಅಷ್ಟೇ, ಲೇಟಾಗಿ ಬಂದರೂ ಅಷ್ಟೇ, ಇವ್ರು ಕರ್ಕೊಂಬರೋ ಟೈಮ್ಗೆ ಕರ್ಕೊಂಬರೋದು. 8:30 ಅಂತ ಹೇಳ್ತಾರೆ. ನಾವು 8:30 ಅಲ್ಲ, 3 ಗಂಟೆ ರಾತ್ರಿ ಬಂದಿರೋದು ಇಲ್ಲಿಗೆ. ಸೊ 8:45 ಮೇಲೆ ಬಂದಿದ್ದೀವಿ. ಸೊ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ. ಓನ್ ವೆಹಿಕಲ್ಸ್ನ ಬಿಡಲ್ಲ, ಇವ್ರದ್ದೇ ಆದಂಥ ಗೌರ್ಮೆಂಟ್ ವೆಹಿಕಲಲ್ಲಿ ಬರಬೇಕು. ಸೊ ಬಂದು ನೀವು ನೋಡಬೇಕು. ಬನ್ನಿ, ಮೇಲೆ ಏನಿದೆ ತೋರಿಸ್ತೀನಿ ದೇವಸ್ಥಾನದಲ್ಲಿ. ಬನ್ನಿ ಹೋಗೋಣ. ಮೆಟ್ಲು ದಾರಿ ಬಿಟ್ಬಿಟ್ಟು ಬೇರೆ ರೋಡಲ್ಲಿ ಬರ್ತಾಯಿದ್ದೀವಿ. ಇವರು ಫಾರೆಸ್ಟ್ ಅವ್ರು ಎದುರಿಸ್ತವ್ರೆ, ಇಲ್ಲಿ ಚಿರತೆ ಜಾಸ್ತಿ ಇವೆ, ಹುಲಿ ಜಾಸ್ತಿ ಇವೆ ಅಂತ. ಭಯ ಆಗ್ತೈತೆ. ಇವರು ನಮ್ಮ ಬ್ರದರು ಕೇಳ್ತಾ ಇಲ್ಲ. ಹಿಂಗೆ ಹೋಗೋಣ ಬರ್ರಿ, ದೇವಸ್ಥಾನ ಇಲ್ಲಿದೆ ನೋಡ್ಬೋದು. ದೇವಸ್ಥಾನ ಇಲ್ಲಿದೆ. ಸೊ ಅವ್ರಿಗೆ ದೇವಸ್ಥಾನ ಬೇಡ, ಈಗ ಹುಲಿ ಚಿರತೆ ನೋಡ್ಕೊಂಡು ಹೋಗ್ತಾವ್ರು ಅವರು.
ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಶೇಷತೆ ಹೇಳಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಲ್ಲಿ ಬಂದು ಏನು ವಿಶೇಷ ಅಂದರೆ ದೇವಸ್ಥಾನ ಒಂದು ನಿರಾಡಂಬರವಾದ ದೇವಸ್ಥಾನ. ಇಲ್ಲಿ ಬಂದರೆ ನೀವು ಯಾವುದೇ ಅಂಗಡಿ ಆಗಲಿ ಕಮರ್ಷಿಯಲ್ ಟೈಪ್ ಆಗಲಿ ಏನೂ ಇರಲ್ಲ, ಬರೀ ಕೃಷ್ಣನ ದೇವಸ್ಥಾನ ಮಾತ್ರನೇ ಇರೋದು. ಇನ್ನೊಂದು ಕೃಷ್ಣಂದು ಏನು ವಿಶೇಷ ಅಂದರೆ ಇವರು ಬಂದು ಏಕಶಿಲಾಮೂರ್ತಿ, ಒಂದೇ ಶಿಲೆಯಲ್ಲಿ ಒಂದು ಕೃಷ್ಣ ನಿಂತು ವೇಣು ನುಡಿಸ್ತಾ ಇರೋದು. ಮೇಲುಗಡೆ ಮಂದಹಾರ ವೃಕ್ಷ ಹೊನ್ನೆ ಮರ, ಅದ ಮೇಲೆ ಪ್ರಭಾವಳಿ, ಈ ಕಡೆ ಗೋಪಿಕಾಸ್ತ್ರೀಯರು ನರ್ತನ ಮಾಡ್ತಾ ಇರ್ತಾರೆ. ಕೆಳಗಡೆ ಕೃಷ್ಣನ ಸ್ನೇಹಿತ ಮಕರಂದ, ಅವ್ರ ಕೆಳಗಡೆ ಅಮ್ಮನವರು ರುಕ್ಮಿಣಿ, ಈ ಕಡೆ ಸತ್ಯಭಾಮ, ಮೇಲೆ ಗೋವುಗಳು ಮತ್ತು ಗೋಪಾಲಕರಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಯಾವಾಗಲೂ ಬೇಸಿಗೆ ಎಲ್ಲ ಕಾಲದಲ್ಲೂ ದೇವರ ತಲೆ ಮೇಲೆ ಮತ್ತು ಬಾಗಿಲ ಹತ್ರ ಯಾವಾಗಲೂ ಇದಾಗೆ ಯಾವಾಗಲೂ ಒಂದೊಂದು ಹನಿ ಹಿಮ, ಡ್ಯೂ ಡ್ರಾಪ್ಸ್ ಥರ ಹಿಮದ ಹನಿ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇವ್ರನ್ನ ಹಿಮವದ್ ಗೋಪಾಲ ಅಂತ ಬಂದು ಕರೆಯೋದು. ಇವ್ರನ್ನ ಬಂದು ಅಗಸ್ತ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. 1315ರಲ್ಲಿ ಚೋಳರ ರಾಜ ಮಾರಸಿಂಗ ದಂಡನಾಯಕನ ಮಗ ಪೆರುಮಾಳ್ ದಂಡನಾಯಕ ದೇವಸ್ಥಾನ ಕಟ್ಟಿಸಿದ. ದೇವಸ್ಥಾನ ಸುತ್ತ 77 ಕೊಳಗಳಿದೆ. ಒಂದೊಂದಕ್ಕೂ ಒಂದೊಂದು ಹೆಸರು. ಹಂಸ ತೀರ್ಥ ಅಂತ ಹೇಳ್ತೀವಲ್ಲಿ. ಕಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ಹೊರಟೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ವರ್ಷದ ಪೂರ್ತಿ ಹುಡುಕಿದ್ರು ಬೆಟ್ಟದಲ್ಲಿ ಒಂದು ಕಾಗೆನೂ ಬರಲ್ಲ. ಅದನ್ನೇ ಅಷ್ಟತೀರ್ಥ ಅಂತ ಸಹ ಕರಿತೀವಿ. ಹಾಗೆ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಡೆ ಇದೆ, ಯಾ ತೊಟ್ಲು ತೀರ್ಥ ಅಂತ ಹೇಳಿ. ಯಾರಿಗೆ ತುಂಬ ದಿವಸ ಆಗಿ ಮದುವೆಯಾಗಿ ತುಂಬ ದಿವಸ ಸಂತಾನ ಪ್ರಾಪ್ತಿಯಾಗಿಲ್ಲ, ಅವ್ರ ದಂಪತಿ ಸಮೇತ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ, ಪ್ರಾರ್ಥನೆ ಮಾಡ್ಕೊಂಡು ಹೋದರೆ, ಹರಕೆ ಹೊತ್ಕೊಂಡು ಹೋದರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಪ್ರತೀತಿ. ತುಂಬ ಜನಕ್ಕೆ ಸಂತಾನ ಭಾಗ್ಯ ಇಲ್ಲದೇ ಇರೋರಿಗೆ ಇಲ್ಲಿ ಬಂದು ತುಂಬ ಒಳ್ಳೆಯದಾಗಿದೆ. ಅದೇ ರೀತಿ ಇದು ಒಂದು ಶುಕ್ರ ಗ್ರಹ ಸ್ಥಾನ. ಸಮುದ್ರ ಮಟ್ಟಕ್ಕಿಂತ 4769 ಅಡಿ ಎತ್ತರದಲ್ಲಿರುವ ಸ್ಥಾನ. ಇಲ್ಲಿಗೆ ಬಂದು ದೇವರು ದರ್ಶನ ಮಾಡ್ಕೊಂಡು ಹೋದರೆ ಎಲ್ಲ ಗ್ರಹ ದೋಷ ಮತ್ತು ದೃಷ್ಟಿದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಪ್ರತೀತಿ. ಅದೇ ರೀತಿ ಪ್ರತಿ ವರ್ಷ ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ಅಂದರೆ ಯುಗಾದಿ ಹಬ್ಬಕ್ಕೆ 5 ದಿವಸ ಮುಂಚೆ ದೇವರಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ತಾವು ಎಲ್ಲ ಕಡೆ ನೋಡಿರ್ಬೋದು, ರಥನ ಒಂದು ಹಗ್ಗದಲ್ಲಿ ಅಥವಾ ಒಂದು ಚೈನಲ್ಲಿ ಕಟ್ಟಿ ಎಳಿತಾರೆ. ಆದರೆ ಈ ಬೆಟ್ಟದಲ್ಲಿ ಒಂದು ಮರದಲ್ಲಿ ಬಿಡತಕ್ಕಂಥ ಒಂದು ಹಂಬು ಅಂದರೆ ಬಳ್ಳಿ, ಕ್ರೀಪರ್, ಅದರಲ್ಲಿ ರಥ ಕಟ್ಟಿ ರಥ ಎಳೆಯೋದು ಬಹಳ ವಿಶೇಷವಾಗಿ ಇವತ್ತಿಗೂ ಆಗಿ ನಡೆಯುತ್ತೆ. ಜನ್ಮಾಷ್ಟಮಿ ಮತ್ತು ರೋಹಿಣಿ ನಕ್ಷತ್ರ, ಅವರ ಜನ್ಮ ನಕ್ಷತ್ರ ದಿವಸ ದೇವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲ ನಡೆಯುತ್ತೆ. ತಾವು ಸಾಮಾನ್ಯ ಕೇಳಿರ್ಬೋದು, ತಿರುಪತಿಯಲ್ಲಿ ಪಾಪ ವಿನಾಶಿನಿ ಅಂತ ಒಂದು ಕೊಳ ಇದೆ. ಅದರದ್ದು ಮೂಲ ಇಲ್ಲಿ ಹುಟ್ಟಿ ಅಲ್ಲಿ ಹೋಗಿ ಬೀಳುತ್ತೆ ಅಂತ ಒಂದು ಪುರಾಣ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಫೈನಲಿ ನಿಮಗೆ ಹಿಮವದ್ ಗೋಪಾಲ ಸ್ವಾಮಿಯ ಬೆಟ್ಟದ ಬಗ್ಗೆ, ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.